ಹೇಗೆ ಬಹು ಸಮೀಪವಾದ ಸಂಬಂಧವಿರುವುದೋ ಹಾಗೆಯೇ ನ್ಯಾಯ ವೈಶೇಷಿಕಗಳಿಗೂ ಬಹು ಸಮೀಪವಾದ ಸಂಬಂಧವಿರುವುದು. ನ್ಯಾಯದರ್ಶನದಲ್ಲಿ ಜ್ಞಾನಾಜ್ಞಾನಗಳ ಲಕ್ಷಣವನ್ನು ವಿಚಾರ ಮಾಡಿದ್ದಾಯಿತು. ಈಗ ವೈಶೇಷಿಕರು ಈ ವಿಷಯದಲ್ಲಿ ಏನು ಹೇಳುತ್ತಾರೆಂಬುದನ್ನು ತಿಳಿಯಬೇಕಾಗಿದೆ. ಈ ಶಾಸ್ತ್ರದಲ್ಲಿ ಅಜ್ಞಾನಕ್ಕೆ ಅವಿದ್ಯೆ ಎಂದು ಹೆಸರು. ಈ ಅವಿದ್ಯೆಯು ಸಂಶಯ, ಸ್ವಪ್ನ, ಅನಧ್ಯವಸಾಯ, ವಿಪರ್ಯಯ ಎಂದು 4 ಬಗೆಯಾಗಿರುವುದು. ವಸ್ತುವನ್ನು ಸಾಮಾನ್ಯಾಕಾರವಾಗಿ ಕಂಡು ವಿಶೇಷ ರೂಪವನ್ನು ಕಾಣದೆ ತಾನು ನೆನೆಸಿಕೊಳ್ಳುವ ವಿಶೇಷದಿಂದ ಬರುವ ಜ್ಞಾನವು ಸಂಶಯವು. ಹೇಗೆಂದರೆ ಮಬ್ಬುಗತ್ತಲೆಯಲ್ಲಿ ಏನೋ ವಸ್ತುವಿರುವಂತೆ ತೋರುತ್ತದೆ, ಆದರೆ ಅದರ ಭಾಗಗಳು ಸ್ಪಷ್ಟವಾಗಿ ತೋರುತ್ತಿರುವುದಿಲ್ಲ. ಒಂದು ಬಗೆಯಿಂದ ನೋಡಿದರೆ ಇದು ಕೊಂಬೆ, ರೆಂಬೆ, ಇದು ಪೊಟ್ಟರೆ ಎಂದು ತಿಳಿಯಬಹುದು. ಇನ್ನೊಂದು ಬಗೆಯಿಂದ ನೋಡಿದರೆ ಇದು ತಲೆ, ಇದು ಕೈ, ಇದು ಕಾಲು ಎಂದೂ ತಿಳಿಯಬಹುದು. ಹೀಗೆ 2 ಬಗೆಯಲ್ಲಿ ವಿಶೇಷದ ನೆನಪಾದ್ದರಿಂದ 2 ಬಗೆಯಿಂದಲೂ ಹೊಯ್ದಾಡುವ ಈ ಜ್ಞಾನಕ್ಕೆ ಸಂಶಯವೆಂದು ಹೆಸರು. ಸ್ವಪ್ನವೆಂಬುದು ಪ್ರಸಿದ್ಧವಾಗಿ ಎಲ್ಲರಿಗೂ ಗೊತ್ತಿರುವುದೇ. ನಿದ್ರೆಯಲ್ಲಿ ತಾನು ಕಾಣುವ ವಸ್ತುಗಳು ನಿಜವಾಗಿ ಇರುವುದಿಲ್ಲ. ಆದರೂ ಎಚ್ಚರದ ಸಂಸ್ಕಾರದಿಂದಲೂ ತಾನು ಮಾಡಿರುವ ಪುಣ್ಯ ಪಾಪಗಳ ಫಲವಾಗಿಯೂ ಬಗೆ ಬಗೆಯ ನೋಟಗಳು ನಮಗೆ ತೋರಿಕೊಳ್ಳುವವು. ಈ ಅರಿವೇ ಸ್ವಪ್ನವೆಂಬ ಅವಿದ್ಯೆಯು. ಇನ್ನು ಕೆಲವು ವೇಳೆ ಸಾಮಾನ್ಯವಾದ ಆಕಾರದಲ್ಲಿ ಜ್ಞಾನವಾಗಿ ಇಂಥದ್ದೆಂಬ ನಿಶ್ಚಯವೂ ಆಗುವುದಿಲ್ಲ, ಸಂಶಯವೂ ಆಗಿರುವುದಿಲ್ಲ. ಈ ಬಗೆಯ ಅರಿವಿಗೆ ಅನಧ್ಯವಸಾಯವೆಂದು ಹೆಸರು. ಮತ್ತು ಕೆಲವು ಸಂದರ್ಭಗಳಲ್ಲಿ ಒಂದನ್ನು ಮತ್ತೊಂದು ಪದಾರ್ಥವೆಂದು ನಿಶ್ಚಯಿಸಿಯೇ ಬಿಡುತ್ತೇವೆ. ಹಗ್ಗವನ್ನು ಹಾವೆಂದು, ಕಪ್ಪೆಯ ಚಿಪ್ಪನ್ನು ಬೆಳ್ಳಿಯೆಂದೂ ನಿರ್ಣಯಿಸುವುದು ಈ ಬಗೆಯ ಜ್ಞಾನವು. ಇದಕ್ಕೆ ನಮ್ಮ ಕಣ್ಣು ಮುಂತಾದ ಇಂದ್ರಿಯದ ದೋಷವು ಮೊದಲು ನಾವು ನೋಡಿರುವ ಹಾವು, ಬೆಳ್ಳಿ ಮುಂತಾದವುಗಳ ಜ್ಞಾನದ ಸಂಸ್ಕಾರ ದೋಷವೂ ಕಾರಣವಾಗಿರುವವು. ಆ ಸಂದರ್ಭದಲ್ಲಿ ನಾವು ಒಂದು ಪದಾರ್ಥವನ್ನು ಮತ್ತೊಂದೆಂತಲೇ ಖಂಡಿತವಾಗಿ ತಿಳಿದು ಬಿಡುತ್ತೇವಷ್ಟೇ. ಆ ಜ್ಞಾನಕ್ಕೆ ವಿಪರ್ಯಯವೆಂದು ಹೆಸರು. ಹೀಗೆ ಸಂಶಯ, ಸ್ವಪ್ನ, ಅನಧ್ಯವಸಾಯ, ವಿಪರ್ಯಯ ಇವು 4 ಸರಿಯಾದ ತಿಳುವಳಿಕೆ ಇಲ್ಲದ್ದರಿಂದ ಅವಿದ್ಯೆ ಎನಿಸುವವು. ಇವು 4 ಸರಿಯಾದ ತಿಳುವಳಿಕೆ ಎಲ್ಲದ್ದರಿಂದ ಅವಿದ್ಯೆ ಎನಿಸುವವು. ಈ ದರ್ಶನದಲ್ಲಿ ದೋಷರಹಿತವಾದ ಜ್ಞಾನವನ್ನು ವಿದ್ಯೆ ಎನ್ನುವರು. ಈ ತತ್ವಜ್ಞಾನವು ಹೇಗೆ ಉಂಟಾಗುತ್ತದೆ ಎಂಬುದನ್ನು ವೈಶೇಷಿಕರು ತಿಳಿಸಿರುವುದು ಹೇಗೆಂದರೆ, ಧರ್ಮ ವಿಶೇಷ ಪ್ರಸೂತಾತ್ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯಾನಾಂ ಪದಾರ್ಥಾನಾಂ ಸಾಧರ್ಮ್ಯ ವೈಧಮ್ಯಾಭ್ಯಾಂ ತತ್ವಜ್ಞಾನಾನ್ನಿಶ್ರೇಯಸಂ. ಭಾವಾರ್ಥ: ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ ಎಂದು ಪದಾರ್ಥಗಳು 6 ವಿಧ. ಇವುಗಳಲ್ಲಿ ಒಂದಕ್ಕೊಂದಕ್ಕೆ ಇರುವ ಹೋಲಿಕೆಯನ್ನು, ಹೆಚ್ಚು ಕಡಿಮೆಯನ್ನು ತಿಳಿದರೆ ತತ್ವಜ್ಞಾನವಾಯಿತು. ಈ ತತ್ವಜ್ಞಾನದಿಂದಲೇ ಮೋಕ್ಷವಾಗುವುದು. ಇಲ್ಲಿ ಹೇಳಿರುವ 6 ಪದಾರ್ಥಗಳನ್ನು, ಅವುಗಳ ಸಾಮ್ಯ ವೈಷಮ್ಯಗಳನ್ನು ವಿವರಿಸುವುದಕ್ಕೆ ಇದು ಸ್ಥಳವಲ್ಲ. ಆದರೆ ಇಲ್ಲಿ ಇಷ್ಟು ಪ್ರಕೃತವಾಗಿರುವುದು. ನ್ಯಾಯಶಾಸ್ತ್ರದಲ್ಲಿ ಪ್ರಮಾಣ ನಿಜವಾದ ಸಾಧನ, ಪ್ರಮೇಯ ಅಂತರ್ಜ್ಞಾನದ ವಿಷಯ ಎಂದು 2 ದೊಡ್ಡ ವಿಭಾಗಗಳನ್ನು ಮಾಡಿ ಇವುಗಳ ಜ್ಞಾನದಿಂದಲೇ ಮೋಕ್ಷವಾಗುವುದೆಂದು ಹೇಳಿರುತ್ತದೆ. ಪ್ರಮೇಯವೆಂಬ ಗುಂಪಿನಲ್ಲಿ ಆತ್ಮ, ಶರೀರ, ಇಂದ್ರಿಯ, ವಿಷಯ, ಬುದ್ಧಿ, ಮನಸ್ಸು, ಪ್ರವೃತ್ತಿ, ದೋಷ, ಪ್ರೇತ್ಯಭಾವ, ಫಲ, ದುಃಖ, ಅಪವರ್ಗ ಎಂಬ ಪದಾರ್ಥಗಳನ್ನು ಸೇರಿಸಿರುತ್ತದೆ. ಇದಿಷ್ಟು ಪ್ರಮೇಯ ಅಂತಾರೆ. ಆತ್ಮನು ಪ್ರಮೇಯ. ವೈಶೇಷಿಕದಲ್ಲಿಯೂ ಎಂದರೆ ದ್ರವ್ಯ, ಗುಣ ಮುಂತಾದ 6 ಪಂಗಡದಲ್ಲಿ ಇವೆಲ್ಲವೂ ಸೇರಿರುತ್ತವೆ. ಅಂತೂ ಪದಾರ್ಥಗಳ ಯಥಾರ್ಥ ಜ್ಞಾನದಿಂದ ಮೋಕ್ಷವೆಂಬುದರಲ್ಲಿ 2 ದರ್ಶನಕ್ಕೂ ಒಂದೇ ಅಭಿಪ್ರಾಯ ಉಂಟು. ಆದರೆ ಮಿಥ್ಯಾಜ್ಞಾನವೇ ಸಂಸಾರಕ್ಕೆ ಸಾಕ್ಷಾತ್ ಕಾರಣವೆಂದು ನ್ಯಾಯದಲ್ಲಿ ಕಂಠೋಕ್ತವಾಗಿ ಹೇಳಿದ್ದಾರೆ. ವೈಶೇಷಿಕದಲ್ಲಿ ಜ್ಞಾನದಿಂದ ಮೋಕ್ಷವಾಗುವುದು ಎಂದು ಹೇಳಿರುವುದರಿಂದ ಅಜ್ಞಾನವೇ ಸಂಸಾರ ಬಂಧಕ್ಕೆ ಕಾರಣವು ಎಂದಂತೆ ಆಯಿತೆಂದು ಇಟ್ಟುಕೊಳ್ಳಬೇಕಾಗುವುದು. ಇನ್ನು ನ್ಯಾಯಶಾಸ್ತ್ರದಲ್ಲಿ ಹೇಳಿರುವಂತೆಯೇ
ಇಲ್ಲಿಯೂ ತತ್ವಜ್ಞಾನಕ್ಕೆ ಸಹಕಾರಿಯಾಗಿ ಮತ್ತೊಂದು ಸಾಧನವನ್ನೂ ಹೇಳಿದೆ. ಇಲ್ಲಿಯೂ ಯೋಗದಿಂದಾಗುವ ಮನಸ್ಸಂಸ್ಕಾರದಿಂದ ಆತ್ಮಜ್ಞಾನವಾಗುವುದೆಂದು ಒಪ್ಪಿಕೊಂಡಿರುತ್ತದೆ. ಇದರ ಜೊತೆಗೆ ಧರ್ಮವನ್ನೂ ಉಪದೇಶ ಮಾಡಿದೆ. ಧರ್ಮವೆಂದರೆ ಅಭ್ಯುದಯ ನಿಶ್ರೇಯಸಗಳಿಗೆ ಕಾರಣವಾದದ್ದು. ಅಭ್ಯುದಯವೆಂದರೇನೆಂಬ ವಿಷಯದಲ್ಲಿ ವ್ಯಾಖ್ಯಾನಕಾರರು ಬೇರೆ ಬೇರೆ ಅಭಿಪ್ರಾಯ ಪಟ್ಟಿರುವರು. ಸುಖಪ್ರಾಪ್ತಿಯು ದುಃಖ ನಿವೃತ್ತಿಯು ಏತರಿಂದಾಗುವುದೋ ಅದೇ ಧರ್ಮವೆಂದು ಕೆಲವರು ಹೇಳಿದ್ದಾರೆ. ಈ ವ್ಯಾಖ್ಯಾನದಲ್ಲಿ ಸ್ವರ್ಗವೆಂಬ ಸುಖವನ್ನು ಹೊಂದುವುದೇ ಅಭ್ಯುದಯವು, ಎಲ್ಲಾ ಸಂಸಾರದ ದುಃಖಗಳನ್ನು ಕಳೆದುಕೊಳ್ಳುವುದೆಂಬ ಮೋಕ್ಷವೇ ನಿಶ್ರೇಯಸವು. ದುಃಖವಿಲ್ಲದಿರುವುದೇ ಮೋಕ್ಷವೆಂಬ ವಿಷಯದಲ್ಲೂ ನ್ಯಾಯ ವೈಶೇಷಿಕ ದರ್ಶನಗಳು ಒಂದೇ ಅಭಿಪ್ರಾಯವುಳ್ಳವಾಗಿವೆ. ಸಾಂಖ್ಯಯೋಗಗಳು ಹೇಗೆ ಜತೆಯ ದರ್ಶನಗಳೋ ಹಾಗೆಯೇ ನ್ಯಾಯ ವೈಶೇಷಿಕ ದರ್ಶನಗಳು ಸಮಾನ ಶಾಸ್ತ್ರಗಳೆಂದು ಮೊದಲೇ ಹೇಳಿದ್ದೇವಷ್ಟೇ. ಈ ಎರಡು ಶಾಸ್ತ್ರಗಳನ್ನು ಪರೀಕ್ಷೆ ಮಾಡಿದರೆ ನ್ಯಾಯದಲ್ಲಿ ವಿಷಯಗಳು ಪ್ರತಿಪಾದಿತವಾಗಿರುವಷ್ಟು ಚೆನ್ನಾಗಿ ಈ ದರ್ಶನದಲ್ಲಿ ಹೇಳಿಲ್ಲ. ವೈಶೇಷಿಕ ಚೆನ್ನಾಗಿಲ್ಲ, ನ್ಯಾಯಶಾಸ್ತ್ರ ಚೆನ್ನಾಗಿದೆ. ಇದರಿಂದ ಈ ದರ್ಶನವು ಮೊದಲು ಹುಟ್ಟಿತೆಂದು ಆಮೇಲೆ ನ್ಯಾಯಶಾಸ್ತ್ರವು ಆಯಿತೆಂದು ಕೆಲವರು ಅಭಿಪ್ರಾಯ ಪಡುತ್ತಾರೆ. ಆದರೆ ಈ ವಿಷಯದಲ್ಲಿ ತತ್ವಶೋಧಕರೆಲ್ಲರೂ ಒಪ್ಪಿಗೆಯನ್ನು ಕೊಟ್ಟಿರುವುದಿಲ್ಲ. ಯಾಕೆಂದ್ರೆ ಶಂಕರಾಚಾರ್ಯರು ಈ ನ್ಯಾಯಶಾಸ್ತ್ರ ಪ್ರಮಾಣ ಮಾಡ್ತಾರೆ, ವೈಶೇಷಿಕವನ್ನು ಕರ್ಣೆ ಮಾಡ್ತಾರೆ. ಅವಶ್ಯಕ ನವೀನ ವೇದ ವೈಶೇಷಿಕ ತುಂಬಾ ಇದು ಕೇಟರು. ಇವೆರಡು ದರ್ಶನಗಳ ಬೇರೆ ಬೇರೆ ಪ್ರಧಾನ ವಿಷಯಗಳು ಯಾವವೆಂಬುದನ್ನು ವಿವಾದವಿಲ್ಲದಂತೆ ನಿರ್ಣಯ ಮಾಡುವುದು ಕಷ್ಟವಾಗಿರುವುದು. ಜಗತ್ತು ಪರಮಾಣುಗಳ ಸೇರುವಿಕೆಯಿಂದಾಗಿರುವುದೆಂಬುದು ವೈಶೇಷಿಕ ಶಾಸ್ತ್ರದಲ್ಲಿಯೇ ಹೆಚ್ಚಾಗಿ ಕಂಡುಬಂದರೂ ನ್ಯಾಯಶಾಸ್ತ್ರದಲ್ಲಿಯೂ ಅಣುಗಳನ್ನು ಒಪ್ಪಿರುತ್ತಾರೆ. ನಿತ್ಯ ಪದಾರ್ಥಗಳಲ್ಲಿರುವ ವಿಶೇಷಗಳೆಂಬ ಪದಾರ್ಥಗಳನ್ನು ಒಪ್ಪಿರುವುದರಿಂದ ವೈಶೇಷಿಕವೆಂಬ ಹೆಸರು ಬಂತೆಂದು ಕೆಲವರು ಊಹಿಸುತ್ತಾರೆ. ಇದು ಹೇಗಾದರೂ ಇರಲಿ, ವೈಶೇಷಿಕ ದರ್ಶನಕ್ಕೂ ನ್ಯಾಯ ದರ್ಶನಕ್ಕೂ ವಿಶೇಷವಾಗಿ ಹೆಚ್ಚು ಕಡಿಮೆ ಯಾವುದೂ ಇಲ್ಲವೆಂಬುದೇನೋ ನಿಶ್ಚಿತವಾದ ಮಾತು. ವೈಶೇಷಿಕರ ಮತವನ್ನಾಗಲಿ ನ್ಯಾಯ ಮತವನ್ನಾಗಲಿ ಮನ್ವಾದಿ ಸ್ಮೃತಿಗಳಲ್ಲಿ ಸಾಂಖ್ಯ ಯೋಗ ದರ್ಶನಗಳಂತೆ ಉಪಯೋಗ ಮಾಡಿಕೊಂಡಿರುವುದು ಕಂಡುಬರುವುದಿಲ್ಲ. ತಾರ್ಕಿಕರನ್ನು ಹೇತುವಿದ್ಯೆಯನ್ನು ಅರಿತವರೆಂದು ಅಲ್ಲಲ್ಲಿ ಸ್ವಲ್ಪ ನಿಂದಿಸಿರುವ ವಾಕ್ಯಗಳು ಭಾರತದಲ್ಲಿಯೂ ರಾಮಾಯಣದಲ್ಲಿಯೂ ಸಿಕ್ಕುತ್ತವೆ. ವೈಶೇಷಿಕ ಮತವನ್ನು ಬ್ರಹ್ಮಸೂತ್ರದಲ್ಲಿ ಖಂಡನೆ ಮಾಡಿರುತ್ತಾರೆ. ಆರಂಭವಾದ ಆತ್ಮನನ್ನು ಇಚ್ಛಾದ್ವೇಷಗಳೇ ಆರಂಭವಾದ ಆತ್ಮನನ್ನು ಇಚ್ಛಾದ್ವೇಷಗಳೇ ಮುಂತಾದ ಚಿಹ್ನೆಗಳಿಂದ ಊಹಿಸಿ ತಿಳಿಯಬಹುದೆಂಬ ವಾದ. ಸಮವಾಯವೆಂಬ ಸಂಬಂಧವನ್ನು ಒಪ್ಪಿರುವುದು. ಇವೇ ಮುಂತಾದ ವೈಶೇಷಿಕರ ಮತವನ್ನು ಶ್ರೀ ಶಂಕರಾಚಾರ್ಯರೇ ಮುಂತಾದ ಭಾಷ್ಯಕಾರರು ನಿರಾಕರಿಸಿದ್ದಾರೆ. ಹೀಗಿದ್ದರೂ ನ್ಯಾಯ ವೈಶೇಷಿಕ ಮತಗಳು ಕೇವಲ ಖಂಡನೆಯ ದೃಷ್ಟಿಯಿಂದ ತಿಳಿಯತಕ್ಕವೆಂದು ಭಾವಿಸಕೂಡದು. ಪರಮತಮ ಪ್ರತಿಷಿದ್ಧಂ ಅನುಮತಂ ಭವತಿ ಎಂದರೆ ಮತ್ತೊಂದು ಮತದಲ್ಲಿ ಯಾವ ಭಾಗವನ್ನು ನಿರಾಕರಣ ಮಾಡಲಿಲ್ಲವೋ ಅದನ್ನು ಒಪ್ಪಿದಂತೆ ಎಂದು ನ್ಯಾಯವಿರುವುದು. ನ್ಯಾಯ ವೈಶೇಷಿಕರ ಪರಮ ಸಿದ್ಧಾಂತವನ್ನು ಇತರ ದರ್ಶನಕಾರರು ಒಪ್ಪಿದ್ದರೂ ಪ್ರಮಾಣ ಪ್ರಮೇಯ ದಿವ್ಯವಹಾರ ಪ್ರಮೇಯಾದಿ ವ್ಯವಹಾರ ಬಂದ್ಬಿಟ್ಟಿದೆ. ಹೇತ್ವಾಭಾಸಗಳ ನಿರೂಪಣೆ ಇವೇ ಮುಂತಾದ ಸಕಲ ತಂತ್ರ ಸಮಾನವಾದ ವಿಷಯಗಳನ್ನು ವಿಚಾರಕ್ಕಾಗಿ ಬಹುಮಟ್ಟಿಗೆ ಎಲ್ಲರೂ ಇಟ್ಟುಕೊಂಡಿರುವರು. ಈಚೆಗೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮುಂತಾದ ವೇದಾಂತ ದರ್ಶನಗಳ ಪ್ರಸ್ಥಾನಗಳನ್ನು ಬೆಳೆಸಿರುವ ಕೆಲವು ಗ್ರಂಥಕಾರರು ಸ್ವತಂತ್ರವಾಗಿಯೇ ಪ್ರಮಾಣ ಲಕ್ಷಣ ಮುಂತಾದವನ್ನು ಹೊಸದಾಗಿ ಏರ್ಪಾಡು ಮಾಡಿಕೊಂಡಿರುವುದೂ ನಿಜವೇ. ಆದರೆ ಇದುವರೆಗೂ ಎಲ್ಲಾ ಮತಾನುಯಾಯಿಗಳು ನ್ಯಾಯ ವೈಶೇಷಿಕ ಶಾಸ್ತ್ರಗಳನ್ನು ತಾವು ಕಲಿಯುತ್ತಲೂ ಶಿಷ್ಯರಿಗೆ ಕಲಿಸುತ್ತಲೂ ಇರುವುದನ್ನು ನೋಡಿದರೆ ಈ ಶಾಸ್ತ್ರಗಳು ಪ್ರಮಾಣ ತರ್ಕಗಳ ಸ್ವರೂಪವನ್ನು ಗೊತ್ತು ಮಾಡುವುದಕ್ಕೆ ವೇದಾಂತಕ್ಕೆ ಸಹಾಯಕಗಳಂತೆ ಇವರು ಭಾವಿಸಿರುವಂತೆಂತಲೇ ಹೇಳಬೇಕಾಗಿದೆ. ಪೂರ್ವ ಮೀಮಾಂಸೆ
ಜ್ಞಾನದಿಂದ ಮೋಕ್ಷವೆಂದು ಹೇಳುವವರಲ್ಲಿ ಜ್ಞಾನ ವಿಧಿವಾದಿಗಳೆಂದು ವಸ್ತುತಂತ್ರ ಜ್ಞಾನವಾದಿಗಳೆಂದು ಮುಖ್ಯವಾಗಿ ಎರಡು ಪಂಗಡಗಳಿರುವವೆಂದು ಹಿಂದೆ ತಿಳಿಸಿರುತ್ತದೆಯಷ್ಟೇ. ವಸ್ತುತಂತ್ರ ಜ್ಞಾನವಾದಿಗಳಲ್ಲಿ ಜ್ಞಾನ ಮತ್ತು ಅಜ್ಞಾನ ಇವುಗಳ ಸ್ವರೂಪದ ವಿಷಯಕ್ಕೆ ಇರುವ ಭಿನ್ನಾಭಿಪ್ರಾಯಗಳನ್ನು ಹಿಂದೆ ಸ್ವಲ್ಪ ಮಟ್ಟಿಗೆ ತಿಳಿಸಿದೆ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ ಈ ದರ್ಶನಗಳಲ್ಲಿ ಜ್ಞಾನವೆಂಬುದರೇನೆಂಬುದನ್ನೂ ಹೇಳಿದ್ದಾಯಿತು. ಈಗ ಪೂರ್ವಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ ಇವುಗಳ ದೃಷ್ಟಿಯಿಂದ ಜ್ಞಾನವೆಂದರೆ ಏನೆಂಬುದನ್ನು ವಿಚಾರ ಮಾಡುವುದಕ್ಕೆ ಸಮಯವಾಗಿರುವುದು. ಈ ಲೇಖನದಲ್ಲಿ ಪೂರ್ವಮೀಮಾಂಸದಲ್ಲಿ ಜ್ಞಾನ ಸ್ವರೂಪವೇನು ಎಂಬುದನ್ನು ಸಂಕ್ಷೇಪವಾಗಿ ತಿಳಿಸುತ್ತೇವೆ. ಮೀಮಾಂಸಕರು ಜ್ಞಾನದಿಂದಲೇ ಸಾಕ್ಷಾತ್ತಾಗಿ ಮೋಕ್ಷ ಉಂಟಾಗುವುದೆಂಬುದನ್ನು ಒಪ್ಪುವುದಿಲ್ಲ. ಅವರ ಮತದಲ್ಲಿ ಧರ್ಮಾಧರ್ಮಗಳು ನಾಶವಾಗುವುದರಿಂದ ಸುಖ ದುಃಖಗಳು ನಾಶವಾಗುವವು, ಆಮೇಲೆ ಮೋಕ್ಷವಾಗುವುದು. ಆದರೂ ಆತ್ಮಜ್ಞಾನವು ಅವಶ್ಯಕವಾದದ್ದೆಂದು ಈ ದರ್ಶನದವರೂ ಒಪ್ಪುತ್ತಾರೆ. ಆತ್ಮಜ್ಞಾನವು ಕರ್ಮಕ್ಕೆ ಉಪಯೋಗವಾಗುತ್ತದೆ, ಆ ಮೂಲಕವಾಗಿ ಮೋಕ್ಷಕ್ಕೂ ಉಪಯೋಗವಾಗುತ್ತದೆ ಎಂದು ಇವರು ಹೇಳುತ್ತಾರೆ. ಮೋಕ್ಷ ಸ್ವರೂಪವನ್ನು, ಅದಕ್ಕೆ ಸಾಧನವಾದ ಕರ್ಮಸ್ವರೂಪವನ್ನು ಈ ದರ್ಶನದವರು ಹೇಗೆ ವರ್ಣಿಸಿರುವುದೆಂಬುದನ್ನು ಸಾಧನ ವಿಚಾರವನ್ನು ಪ್ರಸ್ತಾಪಿಸುವಾಗ ತಿಳಿಸಬಹುದಾಗಿರುವುದರಿಂದ ಸದ್ಯಕ್ಕೆ ಜ್ಞಾನದ ಸ್ವರೂಪವನ್ನು, ಉಪಯೋಗವನ್ನು ಇಲ್ಲಿ ವಿವರಿಸಿದರೆ ಸಾಕಾಗಿದೆ. ಮೀಮಾಂಸದಲ್ಲಿ ಜ್ಞಾನವೆಂದರೆ ಆತ್ಮಜ್ಞಾನವು ಶರೀರಕ್ಕಿಂತ ಬೇರೆಯಾಗಿ ಆತ್ಮನಿದ್ದಾನೆಂದು ತೋರಿಸುವುದಕ್ಕೆ ಶಬರಸ್ವಾಮಿಗಳು ಮಾಡಿರುವ ಭಾಷ್ಯ ಕುಮಾರಿಲ ಭಟ್ಟರವರ ವಾರ್ತಿಕ ಮುಂತಾದ ಗ್ರಂಥಗಳಲ್ಲಿ ವಿಸ್ತಾರವಾಗಿ ಬರೆದಿರುತ್ತದೆ. ನಮ್ಮ ಶರೀರದಲ್ಲಿ ಯಾವನು ಉಸಿರನ್ನು ಮೇಲಕ್ಕೂ ಕೆಳಕ್ಕೂ ಹಾಕುತ್ತಾ ಕಣ್ಣನ್ನು ಮುಚ್ಚುತ್ತಲೂ ತೆರೆಯುತ್ತಲೂ ಇರುವನೋ ಅವನೇ ಆತ್ಮನು. ಯಾವುದಾದರೊಂದು ವಸ್ತುವಿನಲ್ಲಿರುವ ಗುಣಗಳು ತಮಗೆ ವಿರುದ್ಧವಾದ ಗುಣಗಳುಂಟಾದರೆ ನಾಶವಾಗುವವು. ಉದಾಹರಣೆಗೆ, ಕೂದಲಿನಲ್ಲಿ ಬಿಳುಪು ಉಂಟಾದರೆ ಅದರಲ್ಲಿ ಮೊದಲಿದ್ದ ಕಪ್ಪು ಹೋಗಿಬಿಡುವುದು. ಆ ವಸ್ತು ನಾಶವಾದರೂ ಆ ಗುಣಗಳು ಹೋಗಿಬಿಡುವವು. ಏಕೆಂದರೆ ವಸ್ತುವೇ ಇಲ್ಲದ ಮೇಲೆ ಗುಣಗಳು ಎಲ್ಲಿದ್ದಾವು? ಆದರೆ ಉಸಿರು ಬಿಡುವುದು, ಕಣ್ಣು ಮಿಟುಕಿಸುವುದು ಮುಂತಾದ ಗುಣಗಳು ಶರೀರವು ಇರುವಾಗಲೇ ನಾಶವಾಗಿ ಬಿಡುವವು. ಉದಾಹರಣೆಗೆ, ಸತ್ತವರ ಶರೀರವು ಹಾಗೇ ಇರುತ್ತಿದ್ದರೂ ಅದರಲ್ಲಿ ಪ್ರಾಣಾದಿಗಳು ಕಂಡುಬರುವುದಿಲ್ಲ. ಇದಕ್ಕೆ ಕಾರಣವೇನು? ಪ್ರಾಣಾದಿಗಳು ಶರೀರದ ಧರ್ಮವಲ್ಲ. ಇದರಂತೆ ಜ್ಞಾನವೂ ಶರೀರದ ಧರ್ಮವಲ್ಲ. ಇದೂ ಅಲ್ಲದೆ ನಮ್ಮಲ್ಲಿ ಸುಖ ದುಃಖಾದಿಗಳು ಪ್ರತ್ಯಕ್ಷವಾಗಿ ನಮಗೆ ತೋರುತ್ತಿದ್ದರೂ ಮತ್ತೊಬ್ಬರಿಗೆ ಅವು ಗೋಚರವಾಗುವುದಿಲ್ಲ. ಆದರೆ ನಮ್ಮ ಶರೀರದ ಗುಣಗಳಾದ ರೂಪವೇ ಮುಂತಾದವು ನಮಗೂ ಗೋಚರವಾಗುತ್ತವೆ, ಮಿಕ್ಕವರಿಗೂ ಗೋಚರವಾಗುತ್ತವೆ. ಹೀಗಿರುವುದರಿಂದ ಸುಖ ದುಃಖಾದಿಗಳು ನಮ್ಮ ಶರೀರದ ಗುಣಗಳಲ್ಲವೆಂದು ಸಿದ್ಧವಾಯಿತು. ಹೀಗೆ ಉಸಿರಾಡಿಸುವ ಪ್ರಯತ್ನವು ಶರೀರದ್ದಲ್ಲವಾದ್ದರಿಂದಲೂ ಸುಖ ದುಃಖಗಳು ಶರೀರದ್ದಲ್ಲವಾದ್ದರಿಂದಲೂ ಇವುಗಳು ಮತ್ತೆ ಯಾವುದೋ ಒಂದು ಪದಾರ್ಥದ ಗುಣವಾಗಿರಬೇಕಷ್ಟೇ. ಆ ಪದಾರ್ಥವೇ ನಮ್ಮ ಆತ್ಮವು. ಹೀಗೆ ಯುಕ್ತಿಯಿಂದ ಆತ್ಮಸಿದ್ಧಿಯನ್ನು ಮಾಡಿಕೊಂಡರೂ ನಿಜವಾಗಿ ದೇಹಾತ್ಮರಿಗೆ ಭೇದವಿರುವುದೆಂದು ಸ್ಪಷ್ಟವಾಗುವುದಿಲ್ಲ. ಏಕೆಂದರೆ ನಾನು ಹೋಗುತ್ತೇನೆ, ನಾನು ಕೇಳುತ್ತೇನೆ ಎಂದು ಮೊದಲಾಗಿ ದೇಹೇಂದ್ರಿಯಗಳ ವಿಷಯದಲ್ಲಿಯೇ ಆತ್ಮ ವ್ಯವಹಾರವು ಕಾಣಬರುತ್ತಿರುವುದು. ಹೀಗಿದ್ದರೂ ನನ್ನ ಶರೀರವೋ, ನನ್ನ ಇಂದ್ರಿಯವೋ, ನನ್ನ ಬುದ್ಧಿ ಎಂದೂ ವ್ಯವಹಾರವಿರುವುದರಿಂದ ಆತ್ಮನು ಶರೀರಾದಿಗಳಿಗಿಂತ ಬೇರೆ ಇರಬೇಕೆಂದೂ ಆಗುವುದು. ಹಾಗಾದರೆ ಈ ಎರಡು ವ್ಯವಹಾರಗಳು ಒಂದಕ್ಕೊಂದು ವಿರುದ್ಧವಾಗಿರುವುದರಿಂದ ಇವೆರಡರಲ್ಲಿ ಯಾವುದನ್ನು ನೆಚ್ಚುವುದು ಎಂದರೆ, ಇದಕ್ಕೆ ಮೀಮಾಂಸಕರ ಉತ್ತರವೇನೆಂದರೆ, ಸ್ವರ್ಗವನ್ನು ಇಚ್ಛಿಸುವಾತನು ಜ್ಯೋತಿಷ್ಠೋಮವನ್ನು ಮಾಡಬೇಕು ಎಂದು ಮುಂತಾಗಿ ಶ್ರುತಿಗಳಲ್ಲಿ ಹೇಳಿರುತ್ತದೆ. ಸ್ವರ್ಗವನ್ನು ಇದೇ ಶರೀರದಿಂದ ಅನುಭವಿಸುವುದಕ್ಕಾಗುವುದಿಲ್ಲ. ಆದ್ದರಿಂದ ಶ್ರುತಿಯು ಪ್ರಮಾಣವಾಗಿರುವುದರಿಂದಲೂ ಸ್ವರ್ಗ ಸುಖವು ಜ್ಯೋತಿಷ್ಠೋಮವನ್ನು ಮಾಡಿದಾತನಿಗೆ ಸಿಕ್ಕುವುದೆಂದು ಶ್ರುತಿಯಲ್ಲಿ ಹೇಳಿರುವುದರಿಂದಲೂ ಶರೀರಕ್ಕಿಂತ ಆತ್ಮನು ಬೇರೆ ಇದ್ದಾನೆಂದು ನಿರ್ಣಯಿಸಬೇಕಾಗಿದೆ. ಇವೇ ಮುಂತಾದ ಯುಕ್ತಿಗಳಿಂದ ಆತ್ಮನು ಶರೀರೇಂದ್ರಿಯಾದಿಗಳಿಗಿಂತ ಬೇರೆಯಾಗಿ ಇರುತ್ತಾನೆಂತಲೂ
ಅಹಂ ಪ್ರತ್ಯಯಕ್ಕೆ ಅಂದರೆ ನಾನು ಎಂಬ ಅರಿವಿಗೆ ವಿಷಯನೆಂತಲೂ, ಇವನು ವ್ಯಾಪಕ ಎಲ್ಲೆಲ್ಲಿಯೂ ವ್ಯಾಪಿಸಿರುವನೆಂತಲೂ, ಕರ್ತೃ ಕರ್ಮವನ್ನು ಮಾಡುವನು ಎಂತಲೂ, ಇಂಥ ಆತ್ಮರು ಅನೇಕರೆಂತಲೂ ತಿಳಿಯುವುದೇ ಆತ್ಮಜ್ಞಾನವು. ಆತ್ಮಜ್ಞಾನಕ್ಕಿಂತ ಬೇರೆಯಾದ ಈಶ್ವರನೆಂಬ ಚೇತನವನ್ನು ಮೀಮಾಂಸಕರು ಅಂಗೀಕರಿಸಿರುವುದಿಲ್ಲ. ಈಚಿನ ಕೆಲವು ಈಶ್ವರ ಅನ್ನೋನೇ ಒಪ್ಪಲ್ಲ ಮೀಮಾಂಸಕರು, ಈಶ್ವರನನ್ನೇ ಅಲಗಳಿದ್ದಾರೆ ಅವರು. ವೇದ ಪ್ರಮಾಣಕರು ಈಶ್ವರ ಒಪ್ಪಲ್ಲ, ಆಶ್ಚರ್ಯ ಆಗುತ್ತೆ. ಈಚಿನ ಕೆಲವು ಮೀಮಾಂಸ ಗ್ರಂಥಗಳಲ್ಲಿ ಕರ್ಮವನ್ನು ಈಶ್ವರಾರ್ಪಣೆ ಮಾಡಿದರೆ ಅದಕ್ಕೆ ಉತ್ತಮ ಫಲವು ದೊರೆಯುವುದೆಂದು ಹೇಳಿರುತ್ತದೆ. ಆದರೆ ಪ್ರಾಚೀನ ಗ್ರಂಥಗಳಲ್ಲಿ ಕರ್ಮಕ್ಕೆ ತಾನೇ ಫಲವನ್ನು ಕೊಡುವ ಶಕ್ತಿ ಇರುವುದಾಗಿಯೂ ಆ ಶಕ್ತಿಯೇ ಅಪೂರ್ವವೆಂತಲೂ ಬರೆದಿರುತ್ತದೆ. ಸಾಕ್ಷಾತ್ತಾಗಿ ಜೈಮಿನಿಯ ಸೂತ್ರಗಳನ್ನು ನೋಡಿದರೆ ಈಶ್ವರ ವಿಚಾರವಾಗಲಿ ಬ್ರಹ್ಮ ವಿಚಾರವಾಗಲಿ ಕಂಡುಬರುವುದಿಲ್ಲ. ಮುಖ್ಯವಾಗಿ ಮೀಮಾಂಸಾ ದರ್ಶನದಲ್ಲಿ ಕರ್ಮ, ಅದರ ಫಲ ಮತ್ತು ಅದನ್ನು ಮಾಡುವ ವಿಧಾನ ಇವೇ ಪ್ರಧಾನವಾಗಿರುವವು. ಆತ್ಮಜ್ಞಾನಕ್ಕೆ ಪ್ರಯೋಜನವನ್ನು ಹೇಳುವುದರಲ್ಲಿ ಮೀಮಾಂಸಕರು ಎರಡು ಬೇರೆ ಬೇರೆ ಅಭಿಪ್ರಾಯ ಪಡುವರು. ಆತ್ಮಜ್ಞಾನಕ್ಕೆ ಶಾಸ್ತ್ರದಲ್ಲಿ ಯಾವ ಫಲವನ್ನೂ ಹೇಳಿರುವುದಿಲ್ಲ, ಆದರೂ ಇದನ್ನು ವಿಧಿಸಿರುತ್ತದೆ. ಆದ್ದರಿಂದ ಇದನ್ನು ಪಡೆದವರಿಗೆ ಮೋಕ್ಷವೇ ಆಗುವುದೆಂದು ಕಲ್ಪಿಸಿಕೊಳ್ಳಬೇಕಾಗಿದೆ. ಹೀಗೆಂದು ಕೆಲವರೆನ್ನುವರು. ಇಲ್ಲಿ ಜ್ಞಾನವೆಂದರೆ ಉಪಾಸನೆಯು. ಈ ಮೀಮಾಂಸಕರ ಮತದಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿರುವ ಉಪಾಸನಾ ರೂಪವಾದ ವಾಕ್ಯಗಳಿಗೆ ಮೋಕ್ಷವು ಫಲವಾಗಿರುವುದು. ಆತ್ಮಜ್ಞಾನವು ಕರ್ಮಕ್ಕೆ ಉಪಯೋಗಿ ಎಂಬುದು ಮತ್ತೊಂದು ಮತವು. ಈ ಮತದಲ್ಲಿ ಇದುವರೆಗೆ ನಾವು ಮಾಡಿರುವ ಕರ್ಮಗಳ ಫಲವನ್ನು ಅನುಭವಿಸಿಯೇ ತೀರಬೇಕು. ಆದ್ದರಿಂದ ಆ ಕರ್ಮದಿಂದ ಬಿಡುಗಡೆ ಮಾಡುವುದಕ್ಕೆ ಜ್ಞಾನದಿಂದ ಆಗಲಾರದು. ಇನ್ನು ಮುಂದೆ ಮಾಡುವ ಧರ್ಮಾಧರ್ಮಗಳನ್ನು ಮತ್ತೆ ರಾಶಿ ಹಾಕಿಕೊಳ್ಳದೆ ಇರುವುದಕ್ಕೆ ಮಾತ್ರ ಜ್ಞಾನವು ಕಾರಣವಾಗಿರುವುದು. ಹೇಗೆಂದರೆ ಆತ್ಮನು ನಿತ್ಯನಾಗಿರುವನೆಂದು ಶಾಸ್ತ್ರದಿಂದ ತಿಳಿದವನು ಕರ್ಮಗಳನ್ನು ಮಾಡಿ ಸ್ವರ್ಗಾದಿ ಸುಖಗಳನ್ನು ಪಡೆಯುತ್ತಾ ಹೋಗುತ್ತಿರುವನು. ತಿಳಿಯದವನು ನಿಷಿದ್ಧ ಕರ್ಮಗಳನ್ನು ಮಾಡಿ ದುಃಖವನ್ನು ಪಡೆಯುತ್ತಿರುವನು. ಆದರೆ ಸುಖ ದುಃಖಾದಿಗಳಿಂದ ಬಿಡುಗಡೆ ಹೊಂದಬೇಕೆಂಬುವನು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿ ಪ್ರತ್ಯವಾಯವೆಂಬ ದೋಷವನ್ನು ತಪ್ಪಿಸಿಕೊಳ್ಳುವನು. ನಿಷಿದ್ಧ ಕರ್ಮವನ್ನು ಬಿಟ್ಟು ಅಧರ್ಮ ಫಲವನ್ನು ತಪ್ಪಿಸಿಕೊಳ್ಳುವನು. ಬಂದ ಕರ್ಮದ ಫಲವನ್ನುಪಭೋಗಿಸಿ ತೀರಿಸುವನು. ಇದರಿಂದ ಈ ಶರೀರವು ಬಿದ್ದು ಹೋದ ಮೇಲೆ ಬೇರೆ ಧರ್ಮಾಧರ್ಮಗಳಿಲ್ಲದ್ದರಿಂದ ಮತ್ತೊಂದು ಶರೀರ ಉಂಟಾಗುವುದಿಲ್ಲ. ಈ ರೀತಿಯಲ್ಲಿ ಶರೀರಕ್ಕಿಂತ ಬೇರೆಯಾಗಿ ಆತ್ಮನಿರುವನೆಂಬ ಜ್ಞಾನವು ಮಾಡಬೇಕಾದ ಕರ್ಮಗಳಲ್ಲಿ ಶ್ರದ್ಧೆಯನ್ನುಂಟು ಮಾಡುವುದಕ್ಕೂ ನಿಷಿದ್ಧ ಕರ್ಮಗಳನ್ನು ಬಿಡಿಸುವುದಕ್ಕೂ ಕಾರಣವಾಗಿ ಪರಂಪರೆಯಿಂದ ಮೋಕ್ಷ ಸಾಧನವಾಗಿರುವುದು. ಮಿಕ್ಕ ದರ್ಶನಗಳಿಗೂ ಮೀಮಾಂಸಾ ದರ್ಶನಕ್ಕೂ ಇರುವ ಮುಖ್ಯ ಭೇದವೇನೆಂದರೆ ಇಲ್ಲಿ ವೇದಕ್ಕೆ ಪ್ರಾಧಾನ್ಯವನ್ನು ಕೊಟ್ಟಿರುತ್ತದೆ. ವೇದದಲ್ಲಿ ಮಾಡಬೇಕೆಂದು ಹೇಳಿರುವುದೇ ಧರ್ಮವು. ವೇದವಾಕ್ಯವನ್ನು ನೋಡಿ ಅರ್ಥವನ್ನು ನಿರ್ಣಯಿಸುವುದೇ ಮೀಮಾಂಸಾ ಶಾಸ್ತ್ರದ ಉದ್ದೇಶವು. ಈ ಶಾಸ್ತ್ರದಲ್ಲಿ ಉಪಯೋಗಿಸಿರುವ ಯುಕ್ತಿಗಳೆಲ್ಲ ವೇದದ ಅರ್ಥವನ್ನು ನಿರ್ಣಯಿಸುವುದಕ್ಕೇ ಹೊರತು ಸ್ವತಂತ್ರವಾಗಿ ಧರ್ಮದ ಸ್ವರೂಪವನ್ನು ಗೊತ್ತು ಮಾಡುವುದಕ್ಕಲ್ಲ. ಈ ಕಾರಣದಿಂದ ಈಶ್ವರನಿಗೆ ಅಷ್ಟೊಂದು ಪ್ರಾಧಾನ್ಯವಿಲ್ಲದಿದ್ದರೂ ವೇದ ಪ್ರಾಮಾಣ್ಯವನ್ನು ಒಪ್ಪಲಿರುವುದರಿಂದ ಇದು ಆಸ್ತಿಕ ದರ್ಶನವೆನ್ನಿಸಿಕೊಂಡಿರುವುದು. ವೇದಾಂತ ದರ್ಶನಕ್ಕೂ ಮೀಮಾಂಸಕ್ಕೂ ಈ ವಿಷಯದಲ್ಲಿ ಪೂರ್ಣ ಸಂಬಂಧವಿರುವುದು. ಬ್ರಹ್ಮವು ಆಗಮೈಕ ವೇದ್ಯವೆಂತಲೂ ವೇದಾಂತ ವಾಕ್ಯಗಳ ತಾತ್ಪರ್ಯವನ್ನು ನಿರ್ಣಯಿಸುವುದೇ ಶಾರೀರಿಕ ಸೂತ್ರಗಳ ಉದ್ದೇಶವೆಂತಲೂ ವೇದಾಂತಿಗಳು ಹೇಳುತ್ತಾರೆ. ಆದರೆ ಇಲ್ಲಿ ಇವೆರಡಕ್ಕೆ ಸ್ವಲ್ಪ ವೈಲಕ್ಷಣ್ಯವೂ ಇದೆ. ಇದನ್ನು ಮುಂದೆ ಸಂದರ್ಭಾನುಸಾರ ತಿಳಿಸುತ್ತೇವೆ. ದರ್ಶನಕ್ಕೂ ಜ್ಞಾನ ಮೋಕ್ಷಗಳ ವಿಚಾರದಲ್ಲಿ ಇರುವ ಅಭಿಪ್ರಾಯ ಭೇದವನ್ನು ಮತ್ತೊಮ್ಮೆ ತಿಳಿಸುತ್ತವೆ. ಜ್ಞಾನ ಕರ್ಮ ಮೋಕ್ಷಗಳ ವೇದಾಂತವು ಯೋಗವು ಓದಿಮ ಯೋಗವೆಂದರೇನೆಂಬ ಬಗ್ಗೆ ಜನರಲ್ಲಿ ವಿಚಿತ್ರವಾದ ಅಭಿಪ್ರಾಯಗಳಿರುತ್ತವೆ. ಯೋಗಾಸನಗಳು, ಬಂಧ, ಲಕ್ಷ್ಯ ಮುಂತಾದ ಹಠಯೋಗದ
ಕೆಲವು ಮಾತುಗಳನ್ನು ಬಳಸುವವರು ಅಲ್ಲಲ್ಲಿ ಸಿಕ್ಕುತ್ತಾರೆ. ಆದರೆ ಅಧ್ಯಾತ್ಮ ಸಾಧನೆಗೆ ಉಪಯೋಗವಾಗುವ ವೇದಾಂತ ಸಮ್ಮತವಾದ ಯೋಗವು ಯಾವುದು, ಅದರ ಪ್ರಯೋಜನವು ಏನು ಎಂಬುದನ್ನು ನಿಷ್ಕೃಷ್ಟವಾಗಿ ತಿಳಿದು ಹೇಳುವವರು ಬಹಳ ವಿರಳಾಗಿರುತ್ತಾರೆ. ಆದ್ದರಿಂದ ಈ ವಿಷಯದಲ್ಲಿ ಕೆಲವು ವಾಕ್ಯಗಳನ್ನು ಇಲ್ಲಿ ಬರೆಯುವೆನು. ವೇದಾಂತ ಭಾಷ್ಯಕಾರರುಗಳಲ್ಲಿ ಅತಿ ಪ್ರಾಚೀನರೆನಿಸಿರುವ ಶ್ರೀ ಶಂಕರಾಚಾರ್ಯರು ಸೂತ್ರ ಭಾಷ್ಯದಲ್ಲಿ ಪ್ರತ್ಯುಕ್ತ್ಯಧಿಕರಣದಲ್ಲಿ ಹೇಳಿರುವುದನ್ನು ಯೋಗ ಪ್ರತ್ಯುಕ್ತ್ಯಧಿಕರಣದಲ್ಲಿ ಯೋಗ ಪ್ರತ್ಯುಕ್ತ್ಯಧಿಕರಣದಲ್ಲಿ ಹೇಳಿರುವುದನ್ನು ಇಲ್ಲಿ ಮೊದಲು ನೆನಪಿಗೆ ತಂದುಕೊಳ್ಳುವುದು ಒಳ್ಳೆಯದು. ಆ ಆಚಾರ್ಯರು ಸಾಂಖ್ಯ ಯೋಗ ದರ್ಶನಗಳನ್ನು ಖಂಡಿಸಿರುವರಾದರೂ ಕೆಲವು ಭಾಗಗಳಲ್ಲಿ ಅವು ವೇದ ವಿರುದ್ಧವಲ್ಲವೆಂದು ಒಪ್ಪಿರುತ್ತಾರೆ. ತತ್ಕಾರಣಂ ಸಾಂಖ್ಯ ಯೋಗಾವಿಪನ್ನಂ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈಹಿ. ಸಾಂಖ್ಯ ಯೋಗಗಳಿಂದ ಪ್ರಾಪ್ಯವಾಗಿರುವ ಆ ಜಗತ್ಕಾರಣನಾದ ದೇವನನ್ನು ಅರಿತುಕೊಂಡರೆ ಸಕಲ ಸಂಸಾರ ಪಾಶಗಳಿಂದಲೂ ಮುಕ್ತನಾಗುತ್ತಾನೆ ಎಂಬ ಶ್ರುತಿ ವಾಕ್ಯದಲ್ಲಿ ಹೇಳಿರುವ ಸಾಂಖ್ಯ ಯೋಗಗಳು ವೈದಿಕ ಸಾಂಖ್ಯ ಯೋಗಗಳೇ, ಸ್ಮಾರ್ತವಾದ ಆ ಹೆಸರಿನ ಸಾಧನಗಳಲ್ಲ ಎಂದು ಆ ಆಚಾರ್ಯರು ಬರೆದಿರುತ್ತಾರೆ. ಸರ್ವ ವೇದಾಂತ ಸಾರ ಸಂಗ್ರಹಭೂತವಾಗಿರುವುದೆಂದು ಆ ಶಂಕರಾಚಾರ್ಯರೇ ಒಪ್ಪಿರುವ ಭಗವದ್ಗೀತೆಯಲ್ಲಿ ಇಮಂ ವಿವಸ್ವತೆ ಯೋಗಂ 4:1 ಎಂಬಲ್ಲಿ ಪರಮಾರ್ಥ ಜ್ಞಾನವನ್ನೇ ಯೋಗವೆಂದು ಕರೆದಿರುತ್ತದೆ. ಅದಕ್ಕೆ ಸಾಧನವೆಂದು ಹೇಳಿರುವ ಕರ್ಮಯೋಗ, ಧ್ಯಾನಯೋಗ ಇವುಗಳನ್ನು ಯೋಗವೆಂದು ಉಪಚಾರಕ್ಕೆ ಕರೆದಿರುತ್ತದೆ. ಶ್ರೀ ಶಂಕರಾಚಾರ್ಯರವರ ಅಭಿಪ್ರಾಯದಲ್ಲಿ ಧ್ಯಾನ ಯೋಗವು ಜ್ಞಾನಕ್ಕೆ ಅಂತರಂಗ ಸಾಧನವಾಗಿರುವುದರಿಂದ ಕರ್ಮಯೋಗಕ್ಕಿಂತಲೂ ವಿಶೇಷಾರ್ಥದಲ್ಲಿ ಯೋಗವೆನಿಸಿಕೊಳ್ಳುವುದಕ್ಕೆ ಅರ್ಹವಾಗಿರುತ್ತದೆ. ಆದ್ದರಿಂದ ವೇದಾಂತದಲ್ಲಿ ಹೇಳಿರುವ ಯೋಗವನ್ನು ತಿಳಿದುಕೊಳ್ಳಬೇಕೆನ್ನುವವರು ಈ ಧ್ಯಾನ ಯೋಗದ ಸ್ವರೂಪವನ್ನೇ ಹೆಚ್ಚು ವಿಚಾರ ಮಾಡತಕ್ಕದ್ದು ಯುಕ್ತವಾಗಿರುತ್ತದೆ. ಧ್ಯಾನ ಯೋಗವನ್ನು ಯೋಗವೆಂದು ಪ್ರಶಂಸಿಸಿರುವುದು ಭಗವದ್ಗೀತೆಯಲ್ಲಿ ಮುಖ್ಯವಾಗಿ 2 ಕಡೆಗಳಲ್ಲಿ ಕಂಡುಬರುತ್ತದೆ. ಆದರೆ ಈ 2 ಕಡೆಗಳಲ್ಲಿಯೂ ಒಂದೇ ಸಾಧನವನ್ನು ಹೇಳಿರುವುದಿಲ್ಲವೆಂದು ಸೂಕ್ಷ್ಮದರ್ಶಿಗಳಾದ ವಿಮರ್ಶಕರಿಗೆ ಹೊಳೆಯದೇ ಇರದು. ಏಕೆಂದರೆ 6ನೇ ಅಧ್ಯಾಯದಲ್ಲಿ ಬ್ರಹ್ಮಾತ್ಮಿಕ ದರ್ಶನಕ್ಕೆ ಅಂತರಂಗವಾಗಿರುವ ಧ್ಯಾನವನ್ನು ಹೇಳಿರುತ್ತದೆ. ಸರ್ವಭೂತಗಳಲ್ಲಿ ಆತ್ಮನನ್ನು, ಆತ್ಮನಲ್ಲಿ ಸರ್ವಭೂತಗಳನ್ನು 6:29 ಯೋಗಯುಕ್ತನಾದವನು ಕಂಡುಕೊಳ್ಳುವನು ಎಂದು ಅಲ್ಲಿ ಯೋಗ ಫಲವನ್ನು ಸ್ಪಷ್ಟಗೊಳಿಸಿರುತ್ತದೆ. ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಹೇಳಿರುವ ಶುಕ್ಲಗತಿ ಎಂಬ ಮಾರ್ಗದಿಂದ ಕಾಲಾಂತರದಲ್ಲಿ ಬ್ರಹ್ಮವನ್ನು ಪಡೆದುಕೊಳ್ಳುವುದಕ್ಕೆ ಅನುಕೂಲವಾದ ಧ್ಯಾನವು ಉಪನಿಷತ್ ಸಾರವಾದ ಗೀತೆಯಲ್ಲಿ ಹೇಳಿರುವಂತೆಯೇ ಉಪನಿಷತ್ತುಗಳಲ್ಲಿ ಈ 2 ಬಗೆಯ ಸಾಧನಗಳನ್ನು ಹೇಳಿದೆ ಎಂದು ನಿರೀಕ್ಷಿಸುವುದು ಯುಕ್ತವಾಗಿರುತ್ತದೆ. ಹಾಗೆ ನಿಜವಾಗಿಯೂ 2 ಬಗೆಯ ಧ್ಯಾನಗಳನ್ನು ವೇದಾಂತದಲ್ಲಿ ಹೇಳಿರುತ್ತದೆ ಎಂಬುದನ್ನು ನಾನು ಈಗ 2 ಉದಾಹರಣೆಗಳಿಂದ ಸ್ಪಷ್ಟಪಡಿಸುವೆನು. ವೇದಾಂತದಲ್ಲಿ ಆತ್ಮನನ್ನು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಎಂದು ಹೇಳಿರುತ್ತದೆ. ಶ್ರವಣದಿಂದಾಗುವ ಶಾಸ್ತ್ರ ಪ್ರತಿಪತ್ತಿಯು, ಮನನದಿಂದಾಗುವ ಆಚಾರ್ಯ ಪ್ರತಿಪತ್ತಿಯು, ನಿಧಿಧ್ಯಾಸನದಿಂದಾಗುವ ಸ್ವಾತ್ಮ ಪ್ರತಿಪತ್ತಿಯು ಒಂದಾದರೆ ಜ್ಞಾನವು ಸ್ಥಿರವಾಯಿತೆಂದು ತಿಳಿಯಬೇಕು ಎಂದು ವಾರ್ತಿಕಕಾರರಾದ ಸುರೇಶ್ವರಾಚಾರ್ಯರು ಹೇಳಿರುತ್ತಾರೆ. ಈಗಿನ ವೇದಾಂತಿಗಳು ಕೆಲವರು ಈ ನಿಧಿಧ್ಯಾಸನ ರೂಪವಾದ ಯೋಗವು ಪಾತಂಜಲ ಯೋಗ ರೂಪವಾದದ್ದು ಎಂದು ಭ್ರಮಿಸಿರುತ್ತಾರೆ. ಯೋಗ ಸಾಧನವಿಲ್ಲದೆ ಇರುವುದರಿಂದ ಕಲಿಯುಗದಲ್ಲಿ ಆತ್ಮ ಸಾಕ್ಷಾತ್ಕಾರವಾಗುವುದಿಲ್ಲ ಎಂದು ಅವರು ಮುಮುಕ್ಷುಗಳಿಗೆ ನಿರಾಶೆಯಾಗುವ ಮಾತುಗಳನ್ನು ಆಡುತ್ತಿರುತ್ತಾರೆ. ನಿಜವಾಗಿ ನೋಡಿದರೆ ನಿಧಿಧ್ಯಾಸನವೆಂಬುದು ಏಕಾಗ್ರತೆಯಿಂದ ತತ್ವವನ್ನು ನೋಡಿ ನಿಜವನ್ನು ಕಂಡುಕೊಳ್ಳುವ ಮಾರ್ಗವು. ರತ್ನ ಪರೀಕ್ಷೆಯೇ ಮುಂತಾದವುಗಳಲ್ಲಿ ಜನರು ಈ ಬಗೆಯ ಸಾಧನವನ್ನು ಲೋಕದಲ್ಲಿ ಉಪಯೋಗಿಸುತ್ತಾರೆ. ಋಷಿಗಳಾಗಲಿ, ದೇವತೆಗಳಾಗಲಿ, ಮನುಷ್ಯರಾಗಲಿ ಯಾರು ಸರಿಯಾದ ಮಾರ್ಗದಲ್ಲಿ ಆತ್ಮನನ್ನು ತಾವೆಂದು ಕಂಡುಕೊಳ್ಳುವರೋ ಅವರೆಲ್ಲರೂ ಆ ದರ್ಶನದ ಪರಮ ಫಲವನ್ನು ಪಡೆಯುವರು ಎಂದು ಶ್ರುತಿಯು ಹೇಳಿರುವುದಕ್ಕೆ ನಿಧಿಧ್ಯಾಸನ ರೂಪವಾದ ಧ್ಯಾನವು ದೃಷ್ಟಫಲವುಳ್ಳದ್ದಾಗಿರುವುದೇ ಕಾರಣವಾಗಿರುತ್ತದೆ. ಈ ನಿಧಿಧ್ಯಾಸನವನ್ನು ಅಧ್ಯಾತ್ಮ ಯೋಗ ಎಂಬ ಹೆಸರಿನಿಂದ ಕರೆದು
ಅದರ ಮೆಟ್ಟಿಲುಗಳನ್ನು ಒಂದೊಂದಾಗಿ ವಿವರಿಸಿರುವುದು ಕಠೋಪನಿಷತ್ತಿನಲ್ಲಿ ಕಂಡುಬರುತ್ತದೆ. ಅಲ್ಲಿ ಹೇಳಿರುವುದೇನೆಂದರೆ, ಯಚ್ಚೇದ್ವಾಂಗ್ ಮನಸಿ ಪ್ರಾಗ್ಸ್ತದ್ಯಚ್ಚೆ ಜ್ಞಾನ ಆತ್ಮನಿ ಜ್ಞಾನಮಾತ್ಮನಿ ಮಹತಿ ನಿಯಚ್ಚೇತ ತದ್ಯಚ್ಛೇಚ್ಛಾಂತ ಆತ್ಮನಿ. ವಾಕ್ಕನ್ನು ಮನಸ್ಸಿನಲ್ಲಿ ಲಯಗೊಳಿಸಿಕೊಳ್ಳಬೇಕು. ವಾಕ್ಯೆಂಬ ಇಂದ್ರಿಯಗಳಿಗೆ ಉಪಲಕ್ಷಣವು ವಾಕ್ಯೆಂಬುದು ಇಂದ್ರಿಯಗಳಿಗೆ ಉಪಲಕ್ಷಣವು. ಇಂದ್ರಿಯಗಳ ಸ್ವರೂಪವನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ಮನಸ್ಸಿಗಿಂತ ಬೇರೆಯಾಗಿ ಶ್ರೋತ್ರವೇ ಮುಂತಾದ ಇಂದ್ರಿಯಗಳು ನಿಜವಾಗಿಲ್ಲವೇ ಇಲ್ಲ, ಕೇಳುವುದು ನೋಡುವುದು ಮುಂತಾದ ವ್ಯಾಪಾರಗಳಿಂದ ಮನಸ್ಸೇ ಇಂದ್ರಿಯಗಳಾಗಿರುತ್ತದೆ ಎಂಬುದನ್ನು ಮನದಂದು ಮನಸ್ಸಿನಲ್ಲಿ ನಿಲ್ಲಬೇಕು. ಆ ಮನಸ್ಸನ್ನು ಜ್ಞಾನಾತ್ಮನಲ್ಲಿ ಎಂದರೆ ಬುದ್ಧಿಯಲ್ಲಿ ಲಯಗೊಳಿಸಿಕೊಳ್ಳಬೇಕು. ಸಂಕಲ್ಪ ವಿಕಲ್ಪಗಳನ್ನು ಮಾಡುವ ಮನಸ್ಸಿಗಿಂತ ನಿಶ್ಚಯಾದಿ ವೃತ್ತಿಗಳ ರೂಪವಾದ ಬುದ್ಧಿಯು ಸಾರತರವೆಂಬುದನ್ನು ಮನಗಂಡು ಅದರಲ್ಲಿ ನಿಲ್ಲಬೇಕು. ಈ ಬುದ್ಧಿಯನ್ನು ಮಹಾನಾತ್ಮನಲ್ಲಿ, ಕರ್ತೃವಾದ ಜೀವನಲ್ಲಿ ಅಥವಾ ಹಿರಣ್ಯಗರ್ಭನ ಬುದ್ಧಿಯಲ್ಲಿ ಲಯಗೊಳಿಸಬೇಕು. ಸೂರ್ಯನಿಗಿಂತ ಬೇರೆಯಾದ ಕಿರಣಗಳೆಲ್ಲದಿರುವಂತೆ ಕರ್ತೃವಿಗಿಂತ ಬೇರೆಯಾದ ಬುದ್ಧಿಯೇ ಇಲ್ಲವೆಂದು ನಿಶ್ಚಯಿಸಬೇಕು. ಸಮಷ್ಟಿ ಬುದ್ಧಿಯಂತೆ ನಮ್ಮ ಬುದ್ಧಿಯನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ಗುರುಗಳೇ, ಇಲ್ಲಿ ಕರ್ತೃವಿಗಿಂತ ಬೇರೆಯಾದ ಬುದ್ಧಿ ಅಂದ್ರೆ ಏನು? ಹಿರಣ್ಯಗರ್ಭನ್ನೇ ಕರ್ತೃ ಅನ್ನೋದಾ? ಜೀವಾತ್ಮನ ಬುದ್ಧಿ ಕರ್ತೃ ಬುದ್ಧಿ. ಜೀವಾತ್ಮನ ಬುದ್ಧಿ ಇದೆಯಲ್ಲ ಅದು ಕರ್ತ ಬುದ್ಧಿ, ಹಿರಣ್ಯಗರ್ಭನ ಬುದ್ಧಿ ಇದೆಯಲ್ಲ ಸಮಷ್ಟಿ ಬುದ್ಧಿ. ಅದು ಕರ್ತೃವಿಗಿಂತ ಬೇರೆಯಾದ ಬುದ್ಧಿಯೇ ಇಲ್ಲವೆಂದು ನಿಶ್ಚಯಿಸಬೇಕು ಅಂತಿದೆಯಲ್ಲ ಆ ವಾಕ್ಯಕ್ಕೆ. ಅಲ್ಲ, ಕರ್ತೃವಾದ ಜೀವನಿಗಿಂತ ಬೇರೆ ಬುದ್ಧಿ ಅನ್ನೋದು ಇಲ್ಲ ಅಂತ ಅವನೇ ಅಲ್ಲಿ ಬುದ್ಧಿ ಕಲ್ಸ್ಕೊಂಡಿದ್ದಾನೆ ಹೊರತು ಅವನಿಗಿಂತ ಬುದ್ಧಿ ಅನ್ನೋದು ಅವನಿಗೆ ಬೇರೆ ಸ್ವತಂತ್ರವಾಗಿಲ್ಲ ಅಂತ. ಈ ಮಹಾನ್ ಆತ್ಮನನ್ನು, ಜೀವನನ್ನು ಅಥವಾ ಸಮಷ್ಟಿ ಬುದ್ಧಿಯನ್ನು ಶಾಂತನಾದ ಪರಮಾತ್ಮನಲ್ಲಿ ಲಯಗೊಳಿಸಿಕೊಳ್ಳಬೇಕು. ನಿರ್ವಿಶೇಷನಾದ ಆ ಪರಮಾತ್ಮನಿಗಿಂತ ಬೇರೆಯಾಗಿ ಜೀವನಾಗಲಿ ಬುದ್ಧಿಯಾಗಲಿ ಇಲ್ಲವೆಂಬುದನ್ನು ಕಂಡುಕೊಳ್ಳಬೇಕು. ಈ ಶಾಂತಾತ್ಮನೇ ಮುಖ್ಯಾರ್ಥದಲ್ಲಿ ಆತ್ಮನು. ಈ ಆತ್ಮನನ್ನು ಕಂಡುಕೊಳ್ಳುವುದಕ್ಕಾಗಿಯೇ ಅಧ್ಯಾತ್ಮ ಯೋಗವನ್ನು ಮಾಡಬೇಕು ಎಂದು ಉಪನಿಷತ್ತಿನಲ್ಲಿ ನಿಧಿಧ್ಯಾಸನ ರೂಪವಾದ ಈ ಯೋಗವನ್ನು ಉಪಸಂಹಾರದಲ್ಲಿಯೂ ಹೊಗಳಿರುತ್ತದೆ. ಅಕ್ಕ